ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಬ್ರಹ್ಮದೇವರು ಮಾಡಿದ ನಾನಾ ಪ್ರಕಾರವಾದ ಸೃಷ್ಟಿಗಳ ವರ್ಣನೆ ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ವರಾಹೋಪಾಖ್ಯಾನವನ್ನು ಕೇಳಿದ ಬಳಿಕ ಶೌನಕ ಮಹರ್ಷಿಗಳು ಸೂತ ಪುರಾಣಿಕರನ್ನು ಹೀಗೆ ಪ್ರಶ್ನೆ ಮಾಡಿದರು. ಮಹೀಂ ಪ್ರತಿಷ್ಠಾ ಮಧ್ಯಸ್ಯ ಸೌತೆ ಸ್ವಯಂಭುವೋ ಮನುಃ ಕಾನ್ಯನ್ವತಿಷ್ಠದ್ವಾರಾಣಿ ಮಾರ್ಗಾಯ ವರಜನ್ಮನ. ಎಲೈ ಮಹಾತ್ಮನಾದ ಸೂತ ಪುರಾಣಿಕನೇ, ಜೀವಿಗಳಿಗೆ ಆಧಾರ ಸ್ಥಾನವಾಗಿರುವ ಭೂಮಿಯನ್ನು ಪಡೆದುಕೊಂಡ ಬಳಿಕ ಸ್ವಯಂಭುವ ಮನುವು ಮುಂದೆ ಹುಟ್ಟುವ ಸಂತಾನಗಳನ್ನು ಉತ್ಪಾದನೆ ಮಾಡಲು ಯಾವ ಯಾವ ದಾರಿಗಳನ್ನು ಅವಲಂಬಿಸಿದನು? ಮೈತ್ರೇಯ ಮಹರ್ಷಿಗಳನ್ನು ಪ್ರಶ್ನೆ ಮಾಡಿ ಸೃಷ್ಟಿ ರಹಸ್ಯವನ್ನು ಪ್ರಾಸಂಗಿಕವಾಗಿ ಶ್ರೀ ವರಾಹಾವತಾರದ ವೃತ್ತಾಂತವನ್ನು ಕೇಳಿಸಿಕೊಂಡ ವಿದುರನಾದರೂ ಪರಮ ಭಾಗವತೋತ್ತಮನು. ಆತನು ಶ್ರೀ ಕೃಷ್ಣ ಪರಮಾತ್ಮನ ಏಕಾಂತ ಭಕ್ತನು ಮತ್ತು ಸ್ನೇಹಿತನೂ ಆಗಿದ್ದನು. ಆದ್ದರಿಂದಲೇ ಆತನು ತನ್ನ ಅಣ್ಣನಾದ ಧೃತರಾಷ್ಟ್ರನು ಮತ್ತು ಆತನ ಪುತ್ರರು ಶ್ರೀಕೃಷ್ಣನನ್ನು ತಿರಸ್ಕಾರ ಮಾಡಿದ ಅಪರಾಧಿಗಳೆಂದು ತಿಳಿದು ಅವರನ್ನು ಪರಿತ್ಯಾಗ ಮಾಡಿಬಿಟ್ಟನು. ಮಹಾತ್ಮನಾದ ವಿದುರನು ದ್ವೈಪಾಯನ ಮಹರ್ಷಿಗಳ ಸುಪುತ್ರನು. ಮಹಿಮೆಯಲ್ಲಿ ಆತನು ತನ್ನ ತೀರ್ಥರೂಪರಿಗಿಂತಲೂ ಯಾವ ವಿಷಯದಲ್ಲೂ ಕಡಿಮೆಯಾಗಿರಲಿಲ್ಲ. ಎಲ್ಲ ಪ್ರಕಾರದಿಂದಲೂ ಶ್ರೀಕೃಷ್ಣ ಪರಮಾತ್ಮನನ್ನು ಮತ್ತು ಆತನ ಭಕ್ತರನ್ನು ಅನುಸರಿಸಿ ನಿಷ್ಠೆಯಿಂದ ಕೂಡಿದ್ದನು. ತೀರ್ಥಯಾತ್ರೆಯನ್ನು ಮಾಡಿದ್ದರಿಂದ ಆತನ ಅಂತಃಕರಣವು ಮತ್ತು ಪರಿಶುದ್ಧವಾಗಿದ್ದಿತು. ಆ ಮಹಾತ್ಮನು ಕುಶಾವರ್ತ ಅಂದರೆ ಹರಿದ್ವಾರ ಕ್ಷೇತ್ರದಲ್ಲಿ ಕುಳಿತಿದ್ದ ಜ್ಞಾನಿ ಶ್ರೇಷ್ಠರಾದ ಮೈತ್ರೇಯ ಮಹರ್ಷಿಗಳ ಬಳಿಗೆ ಹೋಗಿ ಅವರಲ್ಲಿ ಮತ್ತೆ ಯಾವ ಯಾವ ವಿಷಯಗಳನ್ನು ಕುರಿತು ಪ್ರಶ್ನೆ ಮಾಡಿದನು. ಶ್ರೀಹರಿಯ ಕಥೆಗಳು ಆತನ ಶ್ರೀಪಾದ ತೀರ್ಥವಾದ ಗಂಗಾಜಲದಂತೆಯೇ ಸಮಸ್ತ ಪಾಪಗಳನ್ನು ನಾಶ ಮಾಡುವವು. ಶ್ರೀ ಮೈತ್ರೇಯರಿಗೂ ವಿದುರನಿಗೂ ನಡೆದ ಸಂಭಾಷಣೆಯಲ್ಲಿ ಶ್ರೀಹರಿಯ ಚರಣಗಳಿಗೆ ಸಂಬಂಧಪಟ್ಟ ಯಾವ ಪರಮ ಪವಿತ್ರವಾದ ಕಥೆಗಳು ಹೇಳಲ್ಪಟ್ಟವೋ ಅವುಗಳನ್ನು ನಮಗೂ ಹೇಳುವವನಾಗು. ನಿನಗೆ ಮಂಗಳವಾಗಲಿ. ಸಂಕೀರ್ತನೆ ಮಾಡಲು ಯೋಗ್ಯವಾದ ಉದಾರ ಚಾರಿತ್ರ್ಯವುಳ್ಳ ಸ್ವಾಮಿಯ ಅವತಾರ ಲೀಲೆಗಳು ಅಮೃತ ರೂಪವೇ ಆಗಿವೆ. ಅವುಗಳನ್ನು ಎಷ್ಟೇ ಪಾನ ಮಾಡಿದರೂ ಯಾವ ರಸಿಕನಿಗಾದರೂ ತೃಪ್ತಿಯು ಹೇಗೆ ತಾನೇ ಉಂಟಾದೀತು? ನೈಮಿಷಾರಣ್ಯ ನಿವಾಸಿಗಳಾದ ಮುನಿಗಳು ಹೀಗೆ ಪ್ರಶ್ನೆ ಮಾಡಲು ಉಗ್ರಶ್ರವನೆಂಬ ನಾಮಧೇಯದಿಂದ ಅಲಂಕೃತನಾಗಿದ್ದ ಮಹಾತ್ಮನಾದ ಸೂತ ಪುರಾಣಿಕನು ಅವರಿಗೆ ಉತ್ತರಿಸುತ್ತಾ ಹೀಗೆಂದನು. ಮುನಿಗಳೇ, ಮಾಯಾ ವರಾಹರೂಪಿಯಾದ ಶ್ರೀಹರಿಯು ಪೃಥ್ವಿಯನ್ನು ರಸಾತಲದಿಂದ ಮೇಲಕ್ಕೆತ್ತಿದ ಮತ್ತು ಹಿರಣ್ಯಾಕ್ಷನನ್ನು ಕಡೆಗಣಿಸಿ ಆಟವಾಡುವಂತೆ ಅನಾಯಾಸವಾಗಿ ಸಂಹಾರ ಮಾಡಿದ ಅವತಾರ ಲೀಲೆಯನ್ನು ಕೇಳಿ ಪರಮಾನಂದ ಭರಿತನಾದ ವಿದುರನು ಮೈತ್ರೇಯ ಮಹರ್ಷಿಗಳಲ್ಲಿ ಹೀಗೆ ವಿನಂತಿಸಿದನು. ಬ್ರಾಹ್ಮಣ ಶ್ರೇಷ್ಠರೇ, ತಾವು ಅಪರೋಕ್ಷ ಜ್ಞಾನಿಗಳು. ಆದುದರಿಂದ ಪ್ರಜಾಪತಿಗಳಿಗೂ ಪತಿಯಾದ ಬ್ರಹ್ಮದೇವರು ಮರೀಚಿಯೇ ಮುಂತಾದ ಪ್ರಜಾಪತಿಗಳನ್ನು ಹುಟ್ಟಿಸಿದ ಬಳಿಕ ಸೃಷ್ಟಿಯನ್ನು ಮುಂದುವರಿಸಲು ಏನೇನು ಮಾಡಿದರು? ಮರೀಚಿಯೇ ಮುಂತಾದ ಮುನೀಶ್ವರರು ಮತ್ತು ಸ್ವಯಂಭುವ ಮನುವು ಬ್ರಹ್ಮದೇವರ ಅಣತಿಯಂತೆ ಯಾವ ರೀತಿಯಲ್ಲಿ ಪ್ರಜಾವೃದ್ಧಿಯನ್ನು ಮಾಡಿದರು? ಅವರು ತಮ್ಮ ತಮ್ಮ ಪತ್ನಿಯರ ಸಹಯೋಗದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದರೆ ಅಥವಾ ತಮ್ಮ ತಮ್ಮ ಕಾರ್ಯಗಳಲ್ಲಿ ಸ್ವತಂತ್ರರಾಗಿಯೇ ಇದ್ದು ಈ ಜಗತ್ತನ್ನು ರಚಿಸಿದರೆ ಅಥವಾ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ರಚನೆ ಮಾಡಿದರೆ ಎಂಬುದನ್ನು ಹೇಳೋಣವಾಗಲಿ. ಮೈತ್ರೇಯರು ವಿದುರನಿಗೆ ಹೀಗೆ ಉತ್ತರ ನೀಡಿದರು. ಎಲೈ ವಿದುರನೇ, ಕೇಳು. ಪ್ರಕೃತಿಯು ಹಿಂದೆ ತ್ರಿಗುಣಗಳ ಸಾಮ್ಯಾವಸ್ಥೆಯಿಂದ ನಿರ್ವಿಕಾರವಾಗಿತ್ತು. ಅನಂತರ ಚಿಂತಿಸಲು ಅಸಾಧ್ಯವಾಗಿರುವ ಜೀವದ ಅದೃಷ್ಟದಿಂದಲೂ ಕಾಲದಿಂದಲೂ ಶ್ರೀ ಭಗವಂತನ ಸಂಕಲ್ಪದಿಂದಲೂ ಆ ಗುಣಸಾಮ್ಯವು ತಪ್ಪಿ ಕ್ಷೋಭೆಯುಂಟಾಗಿ ಅದರಿಂದ ಮಹತ್ತತ್ವವು ಜನಿಸಿತು. ರಜಸ್ಸನ್ನು ಪ್ರಧಾನವನ್ನಾಗಿ ಹೊಂದಿರುವ ಆ ಮಹತ್ತತ್ವದಿಂದ ದೈವದ ಪ್ರೇರಣೆಯಂತೆ ವೈಕಾರಿಕ ಅಂದರೆ ಸಾತ್ವಿಕ, ರಾಜಸ ಮತ್ತು ತಾಮಸ ಎಂಬ ಮುಬ್ಬಗೆಯಾದ ಅಹಂಕಾರಗಳು ಉತ್ಪನ್ನವಾದವು. ಆ ಅಹಂಕಾರಗಳು ಆಕಾಶವೇ ಮುಂತಾದ 5 ತತ್ವಗಳ ಅನೇಕ ವರ್ಗಗಳನ್ನು ಪ್ರಕಟಪಡಿಸಿದವು. ಪಂಚ ತನ್ಮಾತ್ರೆಗಳು, ಪಂಚಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಅವುಗಳ 5 ದೇವತೆಗಳು ಎಂಬ ಇವೇ ಆ 5 ವರ್ಗಗಳು. ಅವೆಲ್ಲವೂ ಪ್ರತ್ಯೇಕವಾಗಿ ಇದ್ದಾಗ ಭೂತಗಳ ಕಾರ್ಯರೂಪವಾಗಿರುವ ಬ್ರಹ್ಮಾಂಡವನ್ನು ರಚಿಸಲು ಅಸಮರ್ಥವಾದವು. ಆದ್ದರಿಂದ ಅವು ಭಗವಂತನ ಶಕ್ತಿಯಿಂದ ಪರಸ್ಪರವಾಗಿ ಕಲೆತವು. ಆಗ ಅವುಗಳಿಂದ ಸುವರ್ಣ ವರ್ಣದಿಂದ ಪ್ರಕಾಶಮಾನವಾದ ಒಂದು ಅಂಡವು ಅಂದರೆ ಬ್ರಹ್ಮಾಂಡವು ನಿರ್ಮಿತವಾಯಿತು. ಆ ಅಂಡವು ಚೇತನಾಶೂನ್ಯವಾದ ಸ್ಥಿತಿಯಲ್ಲಿ ಬಹಳ ಕಾಲದವರೆಗೆ ಆವರಣ ಜಲದ ಮಧ್ಯದಲ್ಲಿ ಮುಳುಗೆದ್ದಿತು.
ಅನಿರುದ್ಧ ರೂಪಿಯಾದ ಭಗವಂತನು ಆ ಅಂಡಕೋಶದಲ್ಲಿ 1,000 ಸಂವತ್ಸರಗಳವರೆಗೆ ಅಡಗಿದ್ದನು. ಆಗ ಆತನ ನಾಭಿಯಿಂದ ಸಾವಿರಾರು ಸೂರ್ಯರಿಗಿಂತಲೂ ಅಧಿಕವಾದ ಪ್ರಕಾಶದಿಂದ ದೇದೀಪ್ಯಮಾನವಾದ ಒಂದು ಕಮಲವು ಪ್ರಕಟಗೊಂಡಿತು. ಸಮಸ್ತ ಜೀವ ಸಮುದಾಯಕ್ಕೂ ಆಲಯವಾದ ಕಮಲವದು. ಅದರಿಂದ ಸ್ವಪ್ರಕಾಶವಾದ ಸಾಕ್ಷಾತ್ ಬ್ರಹ್ಮದೇವರೇ ಆವಿರ್ಭವಿಸಿದರು. ಅನಂತರ ಸಾಗರ ಜಲಶಾಹಿಯಾದ ಶ್ರೀಮನ್ನಾರಾಯಣನು ತನ್ನ ಸಂಕಲ್ಪದಿಂದ ಆ ಬ್ರಹ್ಮದೇವರಲ್ಲಿ ಪ್ರವೇಶ ಮಾಡಿದನು. ಆಗ ಬ್ರಹ್ಮದೇವರು ಹಿಂದಿನ ಕಲ್ಪಗಳಲ್ಲಿ ತಾವೇ ನಿಶ್ಚಯಿಸಿದ್ದ ನಾಮ ರೂಪ ವ್ಯವಸ್ಥೆಗಳಿಗೆ ಅನುಸಾರವಾಗಿ ಲೋಕಗಳನ್ನು ನಿರ್ಮಿಸತೊಡಗಿದರು. ಎಲ್ಲಕ್ಕಿಂತಲೂ ಮೊದಲು ಅವರು ತಮ್ಮ ಛಾಯೆಯಿಂದ ತಾಮಿಸ್ರ, ಅಂಧತಾಮಿಸ್ರ, ತಮಸ್ಸು, ಮೋಹ ಮತ್ತು ಮಹಾತಮಸ್ಸು ಎಂಬ 5 ಬಗೆಯ ಅವಿದ್ಯೆಗಳನ್ನು ಸೃಷ್ಟಿ ಮಾಡಿದರು. ಬ್ರಹ್ಮದೇವರಿಗೆ ತಮ್ಮ ಆ ತಮೋಮಯವಾದ ಶರೀರವು ಮನಸ್ಸಿಗೆ ಒಪ್ಪದಿರಲು ಅವರು ಅದನ್ನು ತೊರೆದು ಬಿಟ್ಟರು. ಆ ಶರೀರದಿಂದ ಜನಿಸಿದ ಯಕ್ಷ ರಾಕ್ಷಸರು ಹಸಿವು ಬಾಯಾರಿಕೆಗಳಿಗೆ ಕಾರಣವಾದ ಆ ರಾತ್ರಿ ರೂಪವಾದ ದೇಹವನ್ನು ಪರಿಗ್ರಹಿಸಿದರು. ಆದರೆ ಹಸಿವು ನೀರಡಿಕೆಗಳಿಂದ ಪೀಡಿತರಾದ ಅವರು ಬ್ರಹ್ಮದೇವರನ್ನೇ ತಿಂದು ಹಾಕಲು ಓಡಿ ಬಂದರು. ಜಕ್ಷಧ್ವಂ, ತಿಂದು ಹಾಕಿ ಈತನನ್ನು, ಮಾ ರಕ್ಷತ, ರಕ್ಷಿಸಬೇಡಿ, ಬಿಡಬೇಡಿ ಇವನನ್ನು ಎಂದೇ ಕೂಗುತ್ತಾ ಅವರು ಆತನನ್ನು ಅಟ್ಟಿಸಿಕೊಂಡು ಬಂದರು. ಅವರ ಹಸಿವು ಬಾಯಾರಿಕೆಗಳು ಅಷ್ಟು ಉತ್ಕಟವಾಗಿದ್ದವು. ದೇವಸ್ಥಾನ ಸಂವಿಘ್ನೋ ಮಾಂ ಜಕ್ಷತ ರಕ್ಷತ, ಅಹೋ ಮೇ ಯಕ್ಷರಕ್ಷಾಂಸಿ ಪ್ರಜಾಯೂಯಂ ಬಭೂವಿಥ. ಆಗ ಚತುರ್ಮುಖ ದೇವರು ಗಾಬರಿಗೊಂಡು, ಎಲೈ, ನೀವು ನನ್ನ ಸಂತಾನಗಳು, ನೀವೇ ನನ್ನನ್ನು ತಿನ್ನಲು ಬರುವುದೇ? ಇದು ಸರಿಯಲ್ಲ. ಮಾ ಜಕ್ಷತ, ನನ್ನನ್ನು ತಿಂದು ಹಾಕಬೇಡಿರಿ, ರಕ್ಷತ, ರಕ್ಷಿಸಿರಿ ಎಂದು ಆದೇಶ ನೀಡಿದರು. ಅವರಲ್ಲಿ ಜಕ್ಷತ, ತಿಂದು ಹಾಕಿ ಎಂದು ಕೂಗಿಟ್ಟವರು ಯಕ್ಷರೆಂದು, ಮಾ ರಕ್ಷತ, ರಕ್ಷಿಸಬೇಡಿರಿ ಎಂದು ಕೂಗಿಕೊಂಡವರು ರಾಕ್ಷಸರೆಂದು ಹೆಸರಿಸಲ್ಪಟ್ಟರು. ಅನಂತರ ಬ್ರಹ್ಮದೇವರು ಸಾತ್ವಿಕವಾದ ಪ್ರಭೆಯಿಂದ ಬೆಳಗುತ್ತಾ ಆ ಪ್ರಭೆಯಿಂದ ಕೂಡಿ ಆಡುತ್ತಿದ್ದ ಮುಖ್ಯರಾದ ದೇವತೆಗಳನ್ನು ಸೃಷ್ಟಿ ಮಾಡಿದರು. ಅವರು ಹಾಗೆ ಆಟವಾಡುತ್ತಾ ಇರುವವರಾಗಿ ಬ್ರಹ್ಮದೇವರು ತ್ಯಾಗ ಮಾಡಿದ ಹಗಲಿನ ರೂಪವಾದ ಪ್ರಕಾಶಮಯಮಯವಾದ ಶರೀರವನ್ನು ಪರಿಗ್ರಹಿಸಿದರು. ಅದಾದ ನಂತರ ಬ್ರಹ್ಮದೇವರು ತಮ್ಮ ಜಘನ ಪ್ರದೇಶದಿಂದ ಅತಿಯಾಗಿ ಸ್ತ್ರೀಲಂಪಟರಾಗಿರುವ ಅಸುರರನ್ನು ಸೃಷ್ಟಿಸಿದರು. ಅಸುರರು ಅತ್ಯಂತ ಕಾಮಾಸಕ್ತ ಪ್ರಕೃತಿಯವರಾದ್ದರಿಂದ ಹುಟ್ಟಿದೊಡನೆಯೇ ಮೈಥುನಕ್ಕಾಗಿ ಬ್ರಹ್ಮದೇವರ ಕಡೆಗೆ ಓಡಿ ಬಂದರು. ಅದನ್ನು ಕಂಡು ಬ್ರಹ್ಮದೇವರಿಗೆ ಮೊದಲು ನಗೆ ಬಂದಿತು. ಆದರೆ ಅವರು ನಾಚಿಕೆಗೆಟ್ಟು ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ಕಂಡು ಕೋಪಗೊಂಡು ಭಯಭೀತರಾಗಿ ವೇಗವಾಗಿ ಪಲಾಯನ ಮಾಡಿದರು. ಬಳಿಕ ಬ್ರಹ್ಮದೇವರು ಶರಣಾಗತರ ಪೀಡೆಯನ್ನು ಪರಿಹರಿಸುವವನು, ವರಪ್ರದನು, ಭಕ್ತರನ್ನು ಅನುಗ್ರಹಿಸಲು ನಾನು ಅನುರೂಪವಾದ ರೂಪಗಳನ್ನು ತಾಳಿ ದರ್ಶನ ನೀಡುವವನೂ ಆದ ಪರಮಾತ್ಮನಾದ ಶ್ರೀಹರಿಯ ಬಳಿಗೆ ಹೋಗಿ, ಪ್ರಭೋ ಪರಮಾತ್ಮ, ನನ್ನನ್ನು ಸಂರಕ್ಷಿಸು. ನಾನು ನಿನ್ನ ಆಜ್ಞೆಯಿಂದಲೇ ಪ್ರಜೆಗಳನ್ನು ಸೃಷ್ಟಿ ಮಾಡಿದೆನು. ಆದರೆ ಈ ದುಷ್ಟ ಪ್ರಜೆಗಳು ಪಾಪದಲ್ಲಿ ತೊಡಗಿ ನನ್ನನ್ನೇ ಅಸಹ್ಯವಾದ ರೀತಿಯಲ್ಲಿ ಪೀಡಿಸಲು ಬಂದಿದ್ದಾರೆ. ಸ್ವಾಮಿ, ದುಃಖದಿಂದ ತಲ್ಲಣಿಸುವ ಜೀವಿಗಳ ದುಃಖವನ್ನು ಹೋಗಲಾಡಿಸುವವನು ನೀನೊಬ್ಬನೇ. ನಿನ್ನ ಪಾದಗಳನ್ನು ಆಶ್ರಯಿಸದೇ ಇರುವ ಜೀವಿಗಳಿಗೆ ದುಃಖವನ್ನು ಕೊಡುವವನು ನೀನೊಬ್ಬನೇ. ನಿನ್ನ ಪಾದಗಳನ್ನು ಆಶ್ರಯಿಸಿರುವ ನನ್ನನ್ನು ಪರೆಯುವವನಾಗು ಎಂದು ಮೊರೆಯಿಟ್ಟನು. ಸೋವಧಾರ್ಯಾಸ್ಯ ಕಾರ್ಪಣ್ಯಂ ವಿವಿಕ್ಯಾಧ್ಯಾತ್ಮದರ್ಶನಃ ವಿಮುಂಚಾತ್ಮ ತನುಂ ಘೋರ ಮಿತ್ಯುಕ್ತೋ ವಿಮುಮೋಚಃ. ಭಗವಂತನು ಎಲ್ಲರ ಹೃದಯ ಭಾವನೆಗಳನ್ನು ಪ್ರತ್ಯಕ್ಷವಾಗಿ ನೋಡುತ್ತಿರುವವನು. ಆತನು ಬ್ರಹ್ಮದೇವರ ಆ ದೈನ್ಯ ಪರಿಸ್ಥಿತಿಯನ್ನು ನೋಡಿ ಕನಿಕರಗೊಂಡು, ವತ್ಸ, ನೀನು ನಿನ್ನ ಈ ಕಾಮ ಕಲುಷಿತವಾದ ಘೋರವಾದ ದೇಹವನ್ನು ತೊರೆದು ಬಿಡು ಎಂದು ಆದೇಶ ನೀಡಲು ಅದರಂತೆ ಬ್ರಹ್ಮದೇವರು ಆ ದೇಹವನ್ನು ತೊರೆದು ಬಿಟ್ಟರು. ಬ್ರಹ್ಮದೇವರು ತೊರೆದ ಆ ಶರೀರವು ಒಂದು ಸುಂದರವಾದ ಸ್ತ್ರೀ ರೂಪವನ್ನು ತಾಳಿತು. ಅದೇ ಸಾಯಂ ಸಂಧ್ಯೆ. ಆ ರಮಣಿಯು ಕಾಲ್ಗಡಗಗಳು ಜಣಜಣ ಶಬ್ದ ಮಾಡುತ್ತಿರಲು ಕಣ್ಣುಗಳು ಮದದಿಂದ ಕುಣಿಯುತ್ತಿದ್ದವು. ನಡುವು ಒಡ್ಯಾಣದಿಂದ ಶೋಭಿಸುತ್ತಿರುವ ಸುಂದರವಾದ ಸೀರೆಯಿಂದ ಅಲಂಕೃತವಾಗಿತ್ತು. ಉನ್ನತವಾದ ಸ್ತನಗಳು ನಿರಂತರವಾಗಿ ಒಂದಕ್ಕೊಂದು ಸೇರಿಕೊಂಡಿದ್ದವು. ಆಕೆಯ ಮೂಗು ಮತ್ತು ದಂತಪಂಕ್ತಿಗಳು ಅತ್ಯಂತ ಆಕರ್ಷಣೀಯವಾಗಿದ್ದವು. ಇಂತಹ ಆ ಸುಂದರಿಯು ಮಧುರವಾದ ಕಿರುನಗೆಯಿಂದ ಆ ಅಸುರರ ಕಡೆ ಹಾವಭಾವಪೂರ್ಣವಾದ ದೃಷ್ಟಿಯಿಂದ ನೋಡುತ್ತಿದ್ದಳು. ತನ್ನ ಕಪ್ಪು ಮುಂಗುರುಳುಗಳಿಂದ ಶೋಭಿಸುತ್ತಿದ್ದ ಆ ಸುಕುಮಾರಿಯು ಲಜ್ಜೆಯಿಂದ ತನ್ನ ಸೀರೆಯ ಸೆರಗಿನಲ್ಲಿಯೇ ತಾನು ಮುಚ್ಚಿಕೊಳ್ಳುವಂತೆ ಕಾಣುತ್ತಿದ್ದಳು. ಆಕೆಯನ್ನು ಕಂಡ ಅಸುರರೆಲ್ಲರೂ ಆಕೆಯಲ್ಲಿ ಮೋಹಪರವಶರಾದರು. ಆಹಾ, ಆಕೆಯದು ಎಂತಹ ಅದ್ಭುತವಾದ ರೂಪ, ಎಂತಹ ಅಲೌಕಿಕವಾದ ಧೈರ್ಯ ಮತ್ತು ಎಂತಹ ಹೊಸ ಯೌವನ!
ಕಾಮಪೀಡಿತನಾದ ನಮ್ಮ ನಡುವೆ ಈ ವಯ್ಯಾರಿಯು ನಮ್ಮನ್ನು ಗಮನಿಸದೆ ಕಾಮರಹಿತಳೋ ಎಂಬಂತೆ ಓಡಾಡುತ್ತಿರುವಳಲ್ಲ. ಈ ರೀತಿಯಲ್ಲಿ ಆ ದುಷ್ಟಬುದ್ಧಿಯ ದೈತ್ಯರು ಸ್ತ್ರೀರೂಪಿಣಿಯಾದ ಸಂಧ್ಯೆಯ ವಿಷಯದಲ್ಲಿ ಬಗೆ ಬಗೆಯ ತರ್ಕಗಳನ್ನು ಮಾಡುತ್ತಾ ಆದರದಿಂದ ಆಕೆಯ ಬಳಿಗೆ ಹೋಗಿ ಪ್ರೀತಿ ವಿಶ್ವಾಸಗಳಿಂದ ಆಕೆಯನ್ನು ಕುರಿತು, ಸುಂದರಿ, ನೀನಾರು, ಯಾರ ಮಗಳು, ನೀನು ಇಲ್ಲಿ ಏಕೆ ಬಂದೆ, ನಿನ್ನ ಅನುಪಮವಾದ ಸೌಂದರ್ಯವೆಂಬ ಅಮೂಲ್ಯವಾದ ಮಾರಾಟದ ವಸ್ತುವನ್ನು ತೋರಿಸಿ ದುರದೃಷ್ಟಶಾಲಿಗಳಾದ ನಮ್ಮನ್ನು ಏಕೆ ಪೀಡಿಸುತ್ತಿದ್ದೀಯೇ? ಅಬಲೆಯೇ, ನೀನು ಯಾರೇ ಆಗಿದ್ದರೇನು, ನಿನ್ನ ದರ್ಶನವಾಗಿರುವುದೇ ನಮ್ಮ ದೊಡ್ಡ ಭಾಗ್ಯವು. ಚೆಂಡನ್ನು ಮೇಲಕ್ಕೆ ಎಸೆದಾಡುತ್ತಾ ನೀನು ದರ್ಶಕರಾಗಿರುವ ನಮ್ಮ ಮನಸ್ಸನ್ನು ಕಲಕುತ್ತಿದ್ದೀಯೆ. ಆಹಾ ಸುಂದರಿ, ಪುಟಿದು ಹಾರುತ್ತಿರುವ ಚೆಂಡನ್ನು ಅಂಗೈಯಿಂದ ನೀನು ಹೊಡೆಯುತ್ತಿರುವಾಗ ನಿನ್ನ ಪಾದ ಕಮಲಗಳು ಒಂದು ಕಡೆ ನಿಲ್ಲದೆ ಚಲಿಸುತ್ತಿವೆ. ನಿನ್ನ ಕಟಿ ಪ್ರದೇಶವು ಸ್ಥೂಲವಾದ ಸ್ತನಗಳ ಭಾರದಿಂದ ಆಯಾಸಗೊಂಡಂತಿದೆ. ನಿನ್ನ ನಿರ್ಮಲವಾದ ದೃಷ್ಟಿಯಿಂದಲೂ ಆಯಾಸವು ತೋರಿಬರುತ್ತಿದೆ. ಆಹಾ, ನಿನ್ನ ಕೇಶಪಾಶವು ಎಷ್ಟು ಸುಂದರವಾಗಿದೆ ಎಂದು ಆಕೆಯನ್ನು ಪ್ರಶ್ನೆ ಮಾಡಿದರು. ಈ ರೀತಿಯಲ್ಲಿ ಸ್ತ್ರೀರೂಪದಲ್ಲಿ ಪ್ರಕಟಗೊಂಡ ಸ್ವಯಂ ಸಂಧ್ಯೆಯು ಅವರನ್ನು ಅತ್ಯಂತ ಕಾಮಾಸಕ್ತರನ್ನಾಗಿ ಮಾಡಿತು. ಆ ಮೂರ್ಖರು ಆಕೆಯನ್ನು ರಮಣಿ ರತ್ನವೆಂದು ಭಾವಿಸಿ ಪರಿಗ್ರಹಿಸಿದರು. ಅನಂತರ ಬ್ರಹ್ಮದೇವರು ಗಂಭೀರ ಭಾವದಿಂದ ನಗುತ್ತಾ ತನ್ನ ಸೌಂದರ್ಯವನ್ನು ತಾನೇ ಸವಿಯುತ್ತಿರುವಂತೆ ಕಂಗೊಳಿಸುತ್ತಿದ್ದ ತನ್ನ ಕಾಂತಿಮಯವಾದ ಮೂರ್ತಿಯಿಂದ ಗಂಧರ್ವರನ್ನು ಮತ್ತು ಅಪ್ಸರೆಯರನ್ನು ಸೃಷ್ಟಿ ಮಾಡಿದರು. ಆಗ ಅವರು ಚಂದ್ರಿಕಾ ರೂಪವಾದ ತಮ್ಮ ಆ ಕಾಂತಿಮಯವಾದ ಪ್ರಿಯ ಶರೀರವನ್ನು ತೊರೆದು ಬಿಟ್ಟರು. ಆ ದೇಹವನ್ನು ವಿಶ್ವಾವಸುವೆ ಮುಂತಾದ ಗಂಧರ್ವರು ಪ್ರೀತಿಯಿಂದ ಪರಿಗ್ರಹಿಸಿದರು. ಆ ದೇಹವನ್ನು ಪ್ರಾತಸ್ಸಂಧ್ಯೆ ಎಂದು ಕರೆಯುತ್ತಾರೆ. ಅದಾದ ಮೇಲೆ ಬ್ರಹ್ಮದೇವರು ತನ್ನ ಆಲಸ್ಯದಿಂದ ಭೂತಗಳನ್ನು ಪಿಶಾಚಗಳನ್ನು ಸೃಷ್ಟಿಸಿದರು. ಅವು ದಿಗಂಬರವಾಗಿ ತಲೆಗೆದರಿಕೊಂಡಿರುವುದನ್ನು ಕಂಡು ಅವರು ಕಣ್ಣುಗಳನ್ನು ಮುಚ್ಚಿಕೊಂಡು ಬಿಟ್ಟರು. ಬ್ರಹ್ಮದೇವರು ತ್ಯಜಿಸಿದ ಆ ಆಕಳಿಕೆಯ ರೂಪವಾದ ದೇಹವನ್ನು ಭೂತ ಪಿಶಾಚಗಳು ಪರಿಗ್ರಹಿಸಿದವು. ಅದನ್ನೇ ನಿದ್ರೆ ಎಂದು ಕರೆಯುತ್ತಾರೆ. ಅದು ಜೀವಿಗಳಿಗೆ ಇಂದ್ರಿಯಗಳಲ್ಲಿ ಶೈಥಿಲ್ಯವನ್ನು ಉಂಟು ಮಾಡುತ್ತದೆ. ಮನುಷ್ಯನು ಎಂಜಲು ದೇಹದಿಂದ ಕೂಡಿ ನಿದ್ರಿಸಿದರೆ ಆತನನ್ನು ಭೂತ ಪಿಶಾಚಾದಿಗಳು ಆಕ್ರಮಿಸುತ್ತವೆ. ಇದನ್ನೇ ಉನ್ಮಾದವೆಂದು ಕರೆಯುತ್ತಾರೆ. ಅನಂತರ ಬ್ರಹ್ಮದೇವರು ನಾನು ತೇಜೋಮಯನಾಗಿದ್ದೇನೆ ಎಂದು ಭಾವಿಸಿಕೊಂಡು ತಮ್ಮ ಅದೃಶ್ಯವಾದ ರೂಪದಿಂದ ಸಾಧ್ಯ ಗಣಗಳನ್ನು ಮತ್ತು ಪಿತೃಗಣಗಳನ್ನು ಸೃಷ್ಟಿ ಮಾಡಿದರು. ತಮ್ಮ ಉತ್ಪತ್ತಿಯ ಸ್ಥಾನವಾದ ಆ ಅದೃಶ್ಯವಾದ ಶರೀರವನ್ನು ಪಿತೃದೇವತೆಗಳು ಪರಿಗ್ರಹಿಸಿದರು. ಅದನ್ನೇ ಗುರಿಯನ್ನಾಗಿಟ್ಟುಕೊಂಡು ಜ್ಞಾನಿಗಳು ಶ್ರಾದ್ದವೇ ಮುಂತಾದ ರೂಪಗಳಲ್ಲಿ ಪಿತೃದೇವತೆಗಳಿಗೂ ಮತ್ತು ಸಾಧ್ಯಗಣಗಳಿಗೂ ಕ್ರಮವಾಗಿ ಕವ್ಯಗಳನ್ನು ಮತ್ತು ಹವ್ಯಗಳನ್ನು ಸಮರ್ಪಣೆ ಮಾಡುತ್ತಾರೆ. ಬ್ರಹ್ಮದೇವರು ತಮ್ಮ ತಿರೋಧಾನ ಶಕ್ತಿಯಿಂದ ಸಿದ್ಧರನ್ನು ವಿದ್ಯಾಧರರನ್ನು ಸೃಷ್ಟಿ ಮಾಡಿ ಅವರಿಗೆ ತಮ್ಮ ಅಂತರ್ಧಾನವೆಂಬ ಹೆಸರಿನ ಅದ್ಭುತವಾದ ಶರೀರವನ್ನು ಅನುಗ್ರಹಿಸಿಕೊಟ್ಟರು. ಒಮ್ಮೆ ಬ್ರಹ್ಮದೇವರು ತಮ್ಮ ಪ್ರತಿಬಿಂಬವನ್ನು ಕಂಡು ಸಂತೋಷಗೊಂಡರು. ತಮ್ಮನ್ನು ಅತಿ ಸುಂದರರೆಂದು ಭಾವಿಸಿಕೊಂಡು ತಮ್ಮ ಆ ಪ್ರತಿಬಿಂಬದಿಂದ ಕಿನ್ನರರನ್ನು ಮತ್ತು ಕೆಂಪುರುಷರನ್ನು ಸೃಷ್ಟಿ ಮಾಡಿದರು. ಅನಂತರ ಬ್ರಹ್ಮದೇವರು ತಮ್ಮ ಆ ಪ್ರತಿಬಿಂಬ ಶರೀರವನ್ನು ತ್ಯಜಿಸಲು ಕಿನ್ನರರು ಮತ್ತು ಕೆಂಪುರುಷರೆಲ್ಲರೂ ಉಷಕ್ಕಾಲದಲ್ಲಿ ತಮ್ಮ ಪತ್ನಿಯರಿಂದೊಡಗೂಡಿ ಬ್ರಹ್ಮದೇವರನ್ನು ಅವರ ಗುಣಗಳೇನು ಕರ್ಮಗಳೇನು ಈ ಎಲ್ಲವನ್ನು ವರ್ಣಿಸುತ್ತಾ ಹಾಡಿ ಹೊಗಳುತ್ತಾರೆ. ಒಮ್ಮೆ ಬ್ರಹ್ಮದೇವರು ಸೃಷ್ಟಿಯು ವೃದ್ಧಿ ಹೊಂದಲೇ ಇಲ್ಲವಲ್ಲ ಎಂದು ಅತ್ಯಂತ ಚಿಂತಾವಶರಾಗಿ ಕೈ ಕಾಲು ಮುಂತಾದ ಅವಯವಗಳನ್ನು ಚಾಚಿಕೊಂಡು ಮಲಗಿಕೊಂಡು ಬಿಟ್ಟರು. ಮತ್ತೆ ಕ್ರೋಧವಶರಾಗಿ ತಮ್ಮ ಭೋಗಮಯ ಶರೀರವನ್ನು ತ್ಯಜಿಸಿಬಿಟ್ಟರು. ಆ ದೇಹದಿಂದ ಕೆಳಗೆ ಬಿದ್ದ ಕೂದಲುಗಳಿಂದ ಅಹಿಗಳೆಂಬ ಹಾವುಗಳು ಉಂಟಾದವು. ಅವರು ಆ ದೇಹದಿಂದ ಅವರು ಚಲಿಸಿದಾಗ ಕ್ರೂರ ಸ್ವಭಾವವುಳ್ಳ ಸರ್ಪಗಳು ಮತ್ತು ನಾಗಗಳೆಂಬ ಹಾವುಗಳು ಜನಿಸಿದವು. ಅವುಗಳ ದೇಹಗಳು ಹೆಡೆಗಳ ರೂಪದಲ್ಲಿ ಹೆಗಲಿನ ಅತಿ ವಿಸ್ತಾರವಾದ ಅತಿ ದೊಡ್ಡದಾಗಿ ಹರಡಿಕೊಂಡಿವೆ. ಒಂದು ಬಾರಿ ಬ್ರಹ್ಮದೇವರಿಗೆ ತಾವು ಕೃತಕೃತ್ಯರೋ ಎಂಬ ಅನುಭವ ಉಂಟಾಯಿತು. ಆಗ ಅವರು ಸೃಷ್ಟಿಯ ಕೊನೆಯಲ್ಲಿ ತಮ್ಮ ಮನಸ್ಸಿನಿಂದ ಮನುಷ್ಯರನ್ನು ಸೃಷ್ಟಿಸಿದರು. ಈ ಮನುಷ್ಯರು ಪ್ರಜೆಗಳನ್ನು ಬೆಳೆಸುವವರಾಗಿರುತ್ತಾರೆ. ಪ್ರಶಸ್ತವಾದ ಮನಸ್ಸುಳ್ಳ ಬ್ರಹ್ಮದೇವರು ಆ ಮನುಷ್ಯ ಜಾತಿಗಾಗಿ ಪುರುಷಾಕಾರವಾದ ಶರೀರವನ್ನು ತ್ಯಜಿಸಿ ಅವರಿಗೆ ಅದನ್ನು ಅನುಗ್ರಹಿಸಿಕೊಟ್ಟರು. ಆ ಮನುಷ್ಯರನ್ನು ನೋಡಿ ಅವರಿಗಿಂತಲೂ ಮೊದಲು ಸೃಷ್ಟಿಸಲ್ಪಟ್ಟಿದ್ದ ದೇವತೆಗಳು, ಗಂಧರ್ವರು ಮುಂತಾದವರು ಬ್ರಹ್ಮದೇವರನ್ನು ಸ್ತುತಿಸತೊಡಗಿದರು. ಎಲೆ ವಿಶ್ವ ಸೃಷ್ಟಿಯನ್ನು ಮಾಡಿದ ದೇವರೇ, ನಿಮ್ಮ ಈ ಮನುಷ್ಯನೆಂಬ ಸೃಷ್ಟಿಯು ಎಷ್ಟು ಸುಂದರವಾಗಿದೆ. ಇದು ಸುಕೃತವಾದ ಸೃಷ್ಟಿ. ಇದರಲ್ಲಿ ಅಗ್ನಿಹೋತ್ರವೇ ಮುಂತಾದ ಎಲ್ಲ ಕರ್ಮಗಳು ನೆಲೆಗೊಂಡಿವೆ. ಇದರ ಸಹಾಯದಿಂದ ನಾವು ನಮ್ಮ ಹವಿರ್ಭಾಗವೆಂಬ ಅನ್ನವನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಅನಂತರ
ಆದಿ ಋಷಿಯಾದ ಬ್ರಹ್ಮದೇವರು ಇಂದ್ರಿಯ ಸಂಯಮ ಪೂರ್ವಕವಾಗಿ ತಪಸ್ಸು, ವಿದ್ಯೆ, ಯೋಗ, ಸಮಾಧಿ ಇವುಗಳಿಂದ ಸಂಪನ್ನರಾಗಿ ತಮ್ಮ ಪ್ರಿಯ ಸಂತಾನವಾದ ಋಷಿಗಣವನ್ನು ಸೃಷ್ಟಿಸಿದರು ಮತ್ತು ಅವರಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಸಮಾಧಿ, ಯೋಗ, ಐಶ್ವರ್ಯ, ತಪಸ್ಸು, ವಿದ್ಯೆ ಮತ್ತು ವೈರಾಗ್ಯಮಯವಾದ ಶರೀರದ ಭಾಗಗಳನ್ನು ದಯಪಾಲಿಸಿದರು ಎಂಬಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 20ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.